ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ಸ್ಪೆಷಲ್ ರೆಸಿಪಿ ಹೆಸರು ಸೋಲಾಪುರದ ನುಗ್ಗಿಕಾಯಿ ಕರಿ ಅಂತ ಹೇಳ್ತಾರೆ. ನುಗ್ಗಿಕಾಯಿ ಸಾರು ಅಂತ ಹೇಳ್ಬೋದು, ಇಲ್ಲ ಪಲ್ಯನೂ ಅಂತ ಹೇಳ್ಬೋದು. ಇದು ರೆಸಿಪಿ ಸೋಲಾಪುರದಾಗ ಭಾಳ ಮಾಡ್ತಾರೆ. ಇದನ್ನು ಎಷ್ಟು ಸಿಂಪಲ್ ಇರ್ತೈತೆ ಅಂದರೆ ಮತ್ತು ಅಷ್ಟು ರುಚಿನೂ ಇರ್ತೈತಿ. ಇದು ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಾವು ಇವತ್ತಿನ ಚಾನಲ್ ಒಳಗೆ ನೋಡೋಣಂತ. ಫಸ್ಟಿಗೆ ನಾ ಏನು ಮಾಡ್ಕೊಂಡೀನಿ, ಒಂದು ಪಾತ್ರೆ ತೊಗೊಂಡಿನಿ. ಪಾತ್ರೆ ಒಳಗೆ ನೀರು ಹಾಕತ್ತೀನಿ. ನೀರು ಹಾಕಿ ಒಂದು 5 ರಿಂದ 6 ನುಗ್ಗಿಕಾಯಿ ಇರ್ತೈತಲ್ಲ, ಅದನ್ನು ಚಲೋ ತಂಗ ಸಿಪ್ಪಿ ತೆಗೆದು ನಾರೆಲ್ಲ ತೆಗೆದು ಈ ಥರ ನೋಡಿರಿ ಈ ಟೈಪ್ ಕಾಣುವಂಗೆ ಮಾಡ್ಕೊರಿ. ಇದನ್ನು ಹಾಕಿ ಒಂಚೂರು ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಈ ಟೈಪ್ ಇದನ್ನು ಚಲೋ ತಂಗ ಕುದಿಸ್ಕೊರಿ. ನುಗ್ಗಿಕಾಯಿಗೆ ಜಾಸ್ತಿ ನೀರು ಹಾಕೋಬಿಡ್ರಿ, ಯಾಕಂದ್ರೆ ನಾವು ಕರಿ ಮಾಡೋರು ಇದ್ದೇವಲ್ಲ ಸ್ವಲ್ಪ ಗಟ್ಟಿನೇ ಇರ್ತೈತೆ, ಅದ್ರ ಸಂಬಂಧ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ. ಈ ಟೈಪ್ ಒಣ ಕೊಬ್ಬರಿ ಇರ್ತೈತಲ್ಲ, ಅದನ್ನು ಅರ್ಧ ಬಟ್ಲಷ್ಟು ಕೊಬ್ಬರಿನ ಚಲೋ ತಂಗ ನಾನು ತೆರ್ಕೊಂಡೀನಿ. ಈ ಟೈಪ್ ಕಲರ್ ಚೇಂಜ್ ಆಗೋ ತನಕ ಹುರ್ಕೋರಿ. ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋರಿ. ಅದ ಬಾಳ್ಗಿಗೆ ಏನು ಮಾಡೀನಿ, ಒಂದು ಉಳ್ಳಾಗಡ್ಡಿನ ಉದ್ದಕ್ಕೆ ಹಚ್ಕೊಂಡೀನಿ. ಇದನ್ನು ಚಲೋ ತಂಗ ಹಾಕಿ ಫ್ರೈ ಮಾಡ್ಕೊರಿ. ಇದು ಸೇಮ್ ಕಲರ್ ಚೇಂಜ್ ಆಗೋಂಗೆ ಮಾಡ್ಕೊರಿ. ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯದ ಅರ್ಧ ಶುಂಠಿ ತೊಗೋಬೇಕು. ಮತ್ತು ಸ್ವಲ್ಪ 1 ಚಮಚಷ್ಟು ಕೊತ್ತಂಬರಿ ಬೀಜ ತೊಗೊಂಡಿನಿ ಮತ್ತು 1 ಚಮಚಷ್ಟು ಪುಟಾಣಿ. ಇದನ್ನು ಹಾಕಿ ಚಲೋ ತಂಗ ಈ ಟೈಪ್ ಕಲರ್ ಚೇಂಜ್ ಆಗೋ ಟೈಪ್ ಫ್ರೈ ಮಾಡ್ಕೊರಿ. ಮಿಕ್ಸಿ ಮಾಡ್ಬೇಕಾರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ 3 ಹಾಕಿ ಒಂಚೂರು ನೀರು ಹಾಕ್ಕೊಂಡು ಈ ಟೈಪ್ ಮಿಕ್ಸಿ ಮಾಡ್ಕೊರಿ. ಇದನ್ನು ನೋಡಿರಿ ಈ ಟೈಪ್ ಪೂರ್ತಿ ನುಣ್ಣಗೆ ಮಿಕ್ಸಿ ಮಾಡ್ಕೊರಿ. ಮತ್ತು ಅದ ಬಾಳ್ಗಿಗೆ ನಾ ಏನು ಮಾಡೀನಿ, ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಮಸಾಲೆ ಖಾರ ಹಾಕ್ಕೊಂಡೀನಿ. ಮಸಾಲೆ ಖಾರ ನಿಮ್ಮ ಕಡೆ ಇದ್ದಿದ್ದಿಲ್ಲ ಅಂದರೆ ಇಲ್ಲಿ ಕಾಂದ ಲಸೂಣ್ ಮಸಾಲ ಅಂತ ಸಿಗ್ತೈತಿ. ಕೊಲ್ಲಾಪುರದಾಗಲಿ ಸೋಲಾಪುರದಾಗಲಿ ಮಹಾರಾಷ್ಟ್ರನ್ಸ್ ಯೂಸ್ ಮಾಡ್ತಾರೆ, ಅದನ್ನ ನೀವು ಹಾಕ್ಬೋದು. ಈ ಟೈಪ ಹಾಕಿದ್ಮೇಲೆ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಚಲೋ ತಂಗೆ ಅದಕ್ಕೆ ಮಿಕ್ಸ್ ಮಾಡ್ಕೊರಿ. ನಿಮ್ಗೇನಾದರೂ ಹೊತ್ತಾತೈತಿ ಅಂತ ಅನಿಸಿದ್ರೆ ಒಂಚೂರು ನೀರು ಹಾಕೋರಿ. ನೀರು ನಾನಿಲ್ಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದ ನೀರು ಹಾಕತ್ತೀನಿ. ಎಕ್ಸ್ಟ್ರಾ ನೀರೇನು ಅವಶ್ಯಕತೆನೆಲ್ಲ ನಾವೇನು ನುಗ್ಗಿಕಾಯಿ ಕುದಿಸಿದ್ವಲ್ಲ ಆ ನೀರು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಆ ನೀರೇ ಇದಕ್ಕೆ ಹಾಕ್ರಿ. ಅದ್ರೊಳಗೆಲ್ಲ ಸತ್ವ ಎಲ್ಲ ಅದ್ರೊಳಗೆ ಬಿಟ್ಕೊಂಡಿರ್ತದಲ್ಲ ನುಗ್ಗಿಕಾಯಿ, ಅದಕ್ಕೆ. ಯೂಶ್ವಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಈ ಥರ ಪಲ್ಯದು ಮಾಡೋದಿಲ್ಲ. ನಾವು ಸಾರು ಮಾಡಿರ್ತೀವಿ. ಮತ್ತು ನುಗ್ಗಿಕಾಯಿ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕತ್ತೀನಿ. ಅದರ ನೀರೇನಿರ್ತದಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬೋದು. ಅದಕ್ಕೆ ನೀವು ನುಗ್ಗಿಕಾಯಿ ಕುದಿಸ್ತಿರ್ತಿರಲ್ಲ ಅವಾಗ ಭಾಳ ನೀರು ಹಾಕೋಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ನೀರು ವೇಸ್ಟ್ ಆಗಿಬಿಡ್ತೈತಿ. ಸ್ವಲ್ಪ ನೀರೊಳಗೆ ನುಗ್ಗಿಕಾಯಿನ ಕುದಿಸ್ರಿ. ನೋಡಿರಿ ಈ ಟೈಪ್ ಎಲ್ಲ ಜಲ್ದಿನೇ ಹೀರ್ಕೊಂಡ್ಬಿಡ್ತೈತಿ ಇದು, ಮತ್ತು ಭಾಳ ರುಚಿಯಾಗಿರ್ತೈತಿ. ಇದು ನೀವು ಟ್ರೈ ಮಾಡಿರಿ ಈ ರೆಸಿಪಿನ. ಇದು ನುಗ್ಗಿಕಾಯಿ ಕರಿ ಅನ್ನದ ಜೊತೆನೂ ಚಲೋ ಆಗ್ತೈತಿ. ಕಡಕ್ ರೊಟ್ಟಿ ಇರಲಿ, ಬಿಸಿ ಜೋಳದ ರೊಟ್ಟಿ ಇರಲಿ, ಆಮೇಲೆ ಅನ್ನದ ಜೊತೆ ಇರಲಿ, ಚಪಾತಿ ಜೊತೆ ಇರಲಿ, ಯಾವ ಜೊತೆನೂ ತಿನ್ಬೋದು. ಇದನ್ನು ಭಾಳ ಚಲೋ ಇರ್ತೈತಿ ಮತ್ತು ಭಾಳ ಪೌಷ್ಟಿಕಾಂಶ ಇರ್ತೈತಿ ಇದ್ರೊಳಗೆ. ನೀವು ರೆಸಿಪಿ ಟ್ರೈ ಮಾಡಿರಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಾಗ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೋಡ್ಬೋದು ಈ ಟೈಪ್ ಹಿಂಗೆ ಒಂದು 2 ರಿಂದ 5 ನಿಮಿಷ ಕುದಿಸಿದ್ರೆ ಈ ಟೈಪ್ ಥಿಕ್ ಆಗ್ತೈತಿ. ಮತ್ತು ನಿಮ್ಗೇನೋ ಒಂಚೂರು ನೀರು ಬೇಕಂದ್ರೆ, ಒಂದು ಸ್ವಲ್ಪ ಏನಾರ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ನೀವು. ಅನ್ನದ ಜೊತೆ ಆದ್ರೆ ಒಂದು ಸ್ವಲ್ಪ ಗಟ್ಟಿ ಇದ್ರೂ ಚಲೋ ಆಗ್ತೈತಿ. ಸ್ವಲ್ಪ ನೀರಾದರೆ ಸಾರ್ಗತೆನೂ ನೀವು ಇದನ್ನು ತೊಗೋಬೋದು. ಟ್ರೈ ಮಾಡಿರಿ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.